ಸ್ನೇಹಿತರಾದ ಸುರೇಶ್ ಮತ್ತು ಸಂಜೀವ್ ಅವರು ಎರಡನೇ ಶೋರೂಮನ್ನು ಇವತ್ತು 99% ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಯಾವುದೇ ಥರದ ಕಸ್ಟಮರ್ಸ್ಗೆ ಸರ್ವಿಸ್ ಇಲ್ಲ ಅನ್ನೋ ಒಂದು ಕೊರತೆನ I suggest all the viewers to come and see, test drive and take the vehicle. ಬಟ್ ನಮ್ಮ ಗಾಡಿ ನಿಮ್ಗೆ ಎಲ್ಲೂ ರೋಡ್ ಮೇಲೆ ಆ ಥರ ಸಿಕ್ಕೋದಿಲ್ಲ. ಕಾರಣ ಏನು ಅಂದರೆ ಇಟ್ ಈಸ್ ಎ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಈ ಇಡೀ ಪ್ರಪಂಚನೇ ಇವತ್ತು ಎಲೆಕ್ಟ್ರಿಕಲ್ ಉದ್ಯಮದ ಕಡೆ ಕಣ್ಣೆತ್ತಿ ನೋಡೋ ರೀತಿಯಾಗಿದೆ. ಒಳ್ಳೆ ವ್ಯಾಪಾರ ಆಗೋ ಥರ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಭಾಳ ಕಡಿಮೆ ರೇಟಲ್ಲಿ ಒಳ್ಳೆ ಟೂ ವೀಲರ್ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು. ಜಾಸ್ತಿ ಸೇಲ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಭವಿಷ್ಯದ ಬೈಕ್ಗಳಂತೆ ಖ್ಯಾತಿ ಗಳಿಸಿರುವಂತದ್ದು ಇವಿ ಬೈಕ್ಗಳು. ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ನಿಂದ ಚಾರ್ಜ್ ಆಗಿ ಓಡುವಂತ ಈ ಬೈಕ್ಗಳಿಗೆ ಇವತ್ತು ಎಲ್ಲಿಲ್ಲದ ಬೇಡಿಕೆ. ಇವತ್ತು ತೈಲ ಬೆಲೆಗಳು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಗನಮುಖಿ ಆಗ್ತಾ ಇದ್ದಂತೆ, ತಂತ್ರಜ್ಞಾನ ಆಧುನಿಕತೆಯನ್ನ ಪಡ್ಕೊಳ್ತಿದ್ದಂತೆ ಇವತ್ತು ಎಲ್ಲೆಡೆಯೂ ಕೂಡ ಇವಿ ಬೈಕ್ಗಳಿಗೆ ಫುಲ್ ಡಿಮ್ಯಾಂಡ್. ಅದರಲ್ಲೂ ವಿಶೇಷವಾಗಿ ಯಾವ ಕಂಪನಿಗಳು ಅತ್ಯುತ್ತಮವಾದಂತಹ ಸರ್ವಿಸ್ ಅನ್ನ ನೀಡ್ತವೆ ಹಾಗೂ ಕೈಗೆಟುಕುವಂತ ಬೆಲೆಯಲ್ಲಿರುವಂತ ಬೈಕ್ಗಳಿಗೆ ಜನ ಮುಗಿಬೀಳ್ತಿದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಬಿಗಾಸ್ನವರು ಇಲ್ಲಿ ತಮ್ಮ ಶೋರೂಮ್ ಅನ್ನ ಆರಂಭಿಸಿದ್ರು. ಈಗ ಅದೇ ತಂಡ, ಸುರೇಶ್ ಮತ್ತು ಸಂಜಯ್ ರವರ ತಂಡ ಈಗ ಹೊಸೂರು ಮುಖ್ಯ ರಸ್ತೆ ಕೂಡ್ಲಿಗೇಟ್ ಬಸ್ ನಿಲ್ದಾಣದ ಬಳಿ ಈ ಒಂದು ಬಿಗಾಸ್ ಶೋರೂಮ್ ಅನ್ನ ಆರಂಭಿಸಿದ್ದಾರೆ. ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮುಖಂಡರು, ಮಾಜಿ ನಾಮನಿರ್ದೇಶಿತ ಬಿಬಿಎಂಪಿ ಸದಸ್ಯರು ಆದಂತ ಕೇಬಲ್ ಶ್ರೀನಿವಾಸ್ ರೆಡ್ಡಿರವರು ಟೇಪ್ ಕತ್ತರಿಸುವ ಮುಖಾಂತರ ಈ ಒಂದು ಮಳಿಗೆಗೆ ಚಾಲನೆಯನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭೆಯ ಸದಸ್ಯರಾದಂತಹ ಪ್ರವೀಣ್, ಹಾಗೆ ಶಿವು ಹಾಗೂ ದಲಿತ ಹೋರಾಟಗಾರರಾದಂತಹ BM ರಮೇಶ್ ಅವರು ಕೂಡ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಬಂದಂತ ಗ್ರಾಹಕರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನು ಕೂಡ ಕೋರಲಾಯಿತು. ಎಲ್ಲ ಬಣ್ಣಗಳಲ್ಲಿ ಕೈಗೆಟುಕುವ ಬೆಲೆ 80,000ದಿಂದ 1,40,000 ತನಕ ಅತ್ಯುತ್ತಮವಾದಂತಹ ಸೇವೆ, ಆಕರ್ಷಕವಾದಂತಹ ಬಣ್ಣಗಳಲ್ಲಿ ನಿಮಗೆ ಈ ಒಂದು ಬಿಗಾಸ್ ಬೈಕ್ ಲಭ್ಯ ಇದೆ. ಹಿಂದೆ ಭೇಟಿ ನೀಡಿ. ಹೆಚ್ಚಿನ ವಿವರಗಳಿಗೆ ಆ ಮೇಲಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ. ಈ ಒಂದು ಆರಂಭೋತ್ಸವದ ಎಲ್ಲ ದೃಶ್ಯಗಳು ಒಂದು ಜಲ ನೋಡೋಣ ಬನ್ನಿ. ಹೌದು, ಎಲ್ಲಿ ನೋಡಿದ್ರು ಕೂಡ ಬಿಗಾಸ್ 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 ನ ಇವಿ ಬೈಕ್ಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ದ್ವಿಚಕ್ರ ವಾಹನ ಸವಾರರು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಇವಿ ಬೈಕ್ಗಳ ಮೊರೆ ಹೋಗ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅತ್ಯುತ್ತಮವಾದಂತಹ ಸೇವೆಯನ್ನ ಒದಗಿಸ್ತಾ ಇರುವಂತಹ ಬಿಗಾಸ್ನವರ ಶೋರೂಮ್ಗೆ ಜನ ಹುಡ್ಕೊಂಡು ಬರ್ತಿದ್ದಾರೆ. ಈಗ ಹೊಸೂರು ಮುಖ್ಯ ರಸ್ತೆಯ ಕೂಡ್ಲಿಗೇಟ್ ಬಸ್ ನಿಲ್ದಾಣದ ಸಮೀಪದಲ್ಲೇ ಬಿಗಾಸ್ ಶೋರೂಮ್ ಆರಂಭವಾಗಿದೆ. ಈ ಒಂದು ಶೋರೂಮ್ ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೊಸೂರು ರೋಡಲ್ಲಿ ಎರಡನೇ ಶೋರೂಮನ್ನು ನಮ್ಮ ಸ್ನೇಹಿತರಾದ ಸುರೇಶ್ ಮತ್ತು ಸಂಜೀವ್ ಅವರು ಎರಡನೇ ಶೋರೂಮನ್ನು ಇವತ್ತು ಓಪನ್ ಮಾಡ್ತಾ ಇದ್ದಾರೆ. ಏನು ಈ ಮುಂದಿನ ಪೀಳಿಗೆ ಅಂದರೆ ಫ್ಯೂಚರ್ಡ್ ಬೈಕ್ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಬೈಕ್ಗಳು, ಪರಿಸರ ಸ್ನೇಹಿ ಬೈಕ್ಗಳನ್ನು ಅವರು ಪರಿಚಯಿಸಿ, ಅದು ಮೇಕ್ ಇನ್ ಇಂಡಿಯಾ, ಇದು ಒಳ್ಳೆ ಕಂಪ್ನಿ ಆಗಿರುತ್ತೆ. ಮೇಕ್ ಇನ್ ಇಂಡಿಯಾ ಅನ್ನೋ ಇಂಡಿಯಾ ಮೇಡನ್ನು ಅವರು ಪರಿಚಯ ಮಾಡಿ ಜನಗಳಿಗೆ
ಗ್ರಾಹಕರಿಗೆ ಕೊಡಬೇಕು ಅಂತ ಒಳ್ಳೆಯ ಒಂದು ಪ್ರೈಸ್ಗೆ ಒಳ್ಳೆಯ ಬೈಕನ್ನು ಕೊಡಬೇಕಂತ, ಪರಿಸರ ಪ್ರೇಮಿ ಬೈಕನ್ನು ಕೊಡಬೇಕಂತ ಏನು ಎರಡನೇ ಶೋರೂಮನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ಒಂದು 2 ಶೋರೂಮ್ ಮಾಡಲಿಕ್ಕೆ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ, ಸ್ಫೂರ್ತಿಯನ್ನು ಕೊಡಲಿ ಅಂತ. ಸಿಗ್ನಲಲ್ಲಿ ಇದು ನಮ್ಮ ಬಿಗಾಸ್ ಅನ್ನೋ ಒಂದು ಇಂಡಿಯಾದ ಪ್ರತಿಷ್ಠ ಎಲೆಕ್ಟ್ರಿಕ್ 2 ವೀಲರ್ ಬ್ರ್ಯಾಂಡು 2ನೇ ಶಾಖೆ ಓಪನ್ ಮಾಡಿದ್ದೀರಿ, ಗ್ರೀನ್ ರೈಡ್ಸ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯಿಂದ. ಸೊ ನಾವು ಆಲ್ರೆಡಿ ಒಂದು ಮೊದಲನೇ ಬ್ರ್ಯಾಂಚು ಜಿಗಣಿನಲ್ಲಿ ಓಪನ್ ಮಾಡಿ ತುಂಬ ಚೆನ್ನಾಗಿ ಸೇಲ್ಸ್ ಆಗ್ತಾಯಿದೆ. ಗ್ರಾಹಕರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ, ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಮತ್ತು 3 ಅವರ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದರಿಂದ ಜಾಸ್ತಿ ಕಂಪ್ಲೇಂಟ್ಸ್ ಬರೋದು ಸರ್ವಿಸಲ್ಲಿ. ಅದನ್ನು ನಾವು ತುಂಬ 99% ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಯಾವುದೇ ಥರದ ಕಸ್ಟಮರ್ಸ್ಗೆ ಸರ್ವಿಸ್ ಇಲ್ಲ ಅನ್ನೋ ಒಂದು ಕೊರತೆನ ನೀಗಿಸಿ ಚೆನ್ನಾಗಿ ಮಾಡಿಕೊಡ್ತಾ ಇದ್ದೀರಿ. ಸೊ ಅದರಿಂದ ಆ ಒಂದು ಒಳ್ಳೆ ಬ್ರ್ಯಾಂಡ್ನ ಪ್ರತಿಷ್ಠಿತ ಮೇಲೆ 2ನೇ ಶಾಖೆ ಓಪನ್ ಮಾಡಿ ಈಗ ಕೂಡ್ಲಿಗೇಟ್ನ ಈಗ ಬೆಂಗಳೂರು ಸಿಟಿಯಲ್ಲಿ ನಾವು ಒಂದು ಓಪನ್ ಮಾಡಿ ಮುಂದಕ್ಕೆ ನಡ್ಸ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ರಿ. ಸೊ ಇದರಿಂದ ಕಸ್ಟಮರ್ಗೆ ಎಲೆಕ್ಟ್ರಿಕ್ 2 ವೀಲರ್ ಅನ್ನೋ ಈಗೇನು ಆಗಿರೋ ಅಂಥ ಒಂದು ಡೀಸೆಲ್ ಮತ್ತು ಪೆಟ್ರೋಲು ಈ ಇದರಿಂದ ಬೆಲೆ ಏರಿಕೆಯಿಂದ ಸೊ ಆದಷ್ಟು ಜನಗಳು ಎಲೆಕ್ಟ್ರಿಕ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಆದಷ್ಟು ಎಲೆಕ್ಟ್ರಿಕ್ 2 ವೀಲರ್ಗೆ ಉತ್ತೇಜನ ನೀಡ್ತಾ ಇರೋ ಒಂದು ಕಾರಣದಿಂದ ಇನ್ನೂ ನಮ್ಮ ಇಂಡಿಯಾದಲ್ಲಾಗಲಿ ತುಂಬ ಜನ ಎಲೆಕ್ಟ್ರಿಕ್ಗೆ ಬರುವಂಥ ಚಾನ್ಸಸ್ ಇರೋದ್ರಿಂದ ಸೊ ಈ ಶಾಖೆ ತುಂಬ ಜಾಸ್ತಿ ಅಚೀವ್ಮೆಂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀರಿ, ಜಾಸ್ತಿ ಸೇಲ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಯಾಕಂದರೆ ಆಲ್ರೆಡಿ ಇದು ಬ್ರ್ಯಾಂಡು ನಾವು ಸುಮಾರು ಗಾಡಿಗಳು ಸೇಲ್ ಮಾಡಿದಿರಿ, ಒಳ್ಳೆ ಕಸ್ಟಮರ್ ರಿವ್ಯೂ ಬಂದಿರೋದ್ರಿಂದ. ಸೊ ಒಂದು ಒಳ್ಳೆ ಉದ್ದೇಶದ ಮೇಲೆ ಒಳ್ಳೆ ಜಾಗದಲ್ಲಿ ನಾವು ಮಾಡಿರೋದಿರಿ. ಸೊ ನಮಗೆ ಇದರಲ್ಲಿ ನಮಗೆ C12 ಮ್ಯಾಕ್ಸ್ ಅಂತ ಇದೆ, 3.0, 2.0 ಮತ್ತು ಓವಾ ಮತ್ತು RUV 350 ಅಂತ 3 ಥರದ ಗಾಡಿಗಳಿದೆ ಇದರಲ್ಲಿ. ಸೊ ಇನ್ನು ಮುಂದಕ್ಕೆ ಈ ಬರುವ ವರ್ಷದಲ್ಲಿ ಇನ್ನೂ 2 ಹೊಸ ಗಾಡಿಗಳನ್ನ ಲಾಂಚ್ ಮಾಡೋದಾಗಿ ಬಿಗಾಸ್ ಸಂಸ್ಥೆಯವರು ನಮಗೆ ಭರವಸೆ ನೀಡಿದ್ದಾರೆ. ಅದು ಆದಷ್ಟು ಇನ್ನೂ ಟೆಕ್ನಿಕಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಬಿಗಾಸ್ ಕಂಪ್ನಿ. ಎಲ್ಲ ಕಸ್ಟಮರ್ ರಿವ್ಯೂಸು ಚೆನ್ನಾಗಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಹಂಗಾಗಿ ನಾವು 3-4 ವರ್ಷದಿಂದ ಈ ಶೋರೂಮ್ ನಡ್ಸೋಕ್ಕಾಗ್ತಾಯಿದೆ. ಸೊ ಎಲ್ಲರಿಗೂ ಬೆಲೆ ಎಟ್ಕೋಂಥ ಪ್ರೈಸಸಲ್ಲಿ ವೆಹಿಕಲ್ ಸಿಗುತ್ತೆ. 90,000 ಹಿಡಿದು 1,25,000, 1,35,000ವರೆಗೂ ಇದೆ. 80 ಕಿಲೋಮೀಟರ್ಸ್ ರೇಂಜಿಂದ ಹಿಡಿದು 145 ಕಿಲೋಮೀಟರ್ಸ್ ರೇಂಜ್ವರೆಗೂ ಬರ್ತಕ್ಕಂಥ ವೆಹಿಕಲ್ಸ್ ನಮ್ಮಲ್ಲಿದೆ. ಸುತ್ತಮುತ್ತಲ ಜನತೆ ಎಲ್ಲರೂ ಬಂದು ಟೆಸ್ಟ್ ಡ್ರೈವ್ ಮಾಡಿ ವೆಹಿಕಲ್ಸ್ ಬುಕ್ಕಿಂಗ್ ಮಾಡಿ. ಸರ್ ನೋಡಿ, ಈಗ ಇದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್, ದಟ್ ಈಸ್ ದಿ ನಂಬರ್ 1 ಸ್ಟಫ್. ಸೊ ಈಗ ಸುಮಾರು ಬೇರೆ ಬೇರೆ ಎಲೆಕ್ಟ್ರಿಕ್ ವಾಹನಗಳು ಖರೀದಿ ಮಾಡಿ ಜನ ಸರ್ವಿಸ್ ಸಿಗ್ತಾ ಇಲ್ಲ ಅದು ಇದು ಅಂತ ರೋಡ್ ಸೈಡಲ್ಲಿ ಗಾಡಿ ಬಿಟ್ಟಿರೋದು ನೋಡಿದ್ದೀವಿ. ಬಟ್ ನಮ್ಮ ಗಾಡಿ ನಿಮ್ಗೆ ಎಲ್ಲೂ ರೋಡ್ ಮೇಲೆ ಆ ಥರ ಸಿಕ್ಕೋದಿಲ್ಲ. ಕಾರಣ ಏನು ಅಂದರೆ ಇಟ್ ಈಸ್ ಎ ಸರ್ವಿಸ್ ಓರಿಯೆಂಟೆಡ್ ಕಂಪನಿ, ಸರಿನಾ. ಸೊ ಅಪ್ ಟು 1 lakh ಕಿಲೋಮೀಟರ್ಸ್ ವ್ಯಾರಂಟಿ ಸಿಗುತ್ತೆ ನಮ್ಮ ವೆಹಿಕಲ್ಸಲ್ಲಿ, ಬ್ಯಾಟ್ರಿಗಾಗಲಿ ಇನ್ನೊಂದಕ್ಕಾಗಲಿ. ಸೊ ನಾವು ಶೋರೂಮ್ ಓಪನ್ ಮಾಡೋಕ್ಕೆ ಮುಂಚೆನೇ ಇಲ್ಲಿ ನಮ್ಮದೊಂದು ಕೂಡ್ಲಿಗೇಟಲ್ಲೇ ಸರ್ವಿಸ್ ಸೆಂಟ್ರ್ ಓಪನ್ ಮಾಡಿ ಆಮೇಲೆ ಶೋರೂಮ್ ಓಪನ್ ಮಾಡ್ತಿದ್ವಿ. ಕಾರಣ ದೇರ್ ಶುಡ್ ಬಿ ನೋ ಕಂಪ್ಲೇಂಟ್ಸ್ ಅನ್ನೋದು. ಎವ್ರಿ 7,000 ಕಿಲೋಮೀಟರ್ಸ್ ಈ ಗಾಡಿದು ಒಂದು ಸರ್ವೀಸು ಬೇರೆ ಯಾವುದೇ ಬ್ರ್ಯಾಂಡಲ್ಲೂ ಇಲ್ಲ. ಎಲ್ಲರೂ 2,000-3,000 ಕಿಲೋಮೀಟ್ರಿಗೆ ಒಂದೊಂದು ಸರ್ವೀಸು ಅಂತ ಹೇಳ್ತಾರೆ. ಬಟ್ ಇದು ಪ್ರತಿ 7,000 ಕಿಲೋಮೀಟ್ರಿಗೆ ಒಂದು ಸರ್ವೀಸು. ಹಾಗಾಗಿ ಕಂಪ್ನಿಯವ್ರಿಗೆ ಅದ್ರ ಮೇಲೆ ನಂಬಿಕೆ ಇರೋವಂಥದ್ದು, ಕ್ವಾಲಿಟಿ ಇರೋದಕ್ಕೇ 7,000 ಕಿಲೋಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ ಖಂಡಿತ ಇದೇ ಇನ್ನೊಂದು 15 ಡೇಸಲ್ಲೇ ಒಂದು ಲಾಂಚ್ ಇದೆ. ಸೊ ಇದೇ C12 ಇನ್ನೂ ಅಪ್ಗ್ರೇಡ್ ಆಗ್ತಾ ಇದೆ, ಸರಿನಾ. ಸೊ ಅದರಲ್ಲಿ ಇನ್ನೂ ಜಾಸ್ತಿ ಫೀಚರ್ಸ್ ಖಂಡಿತ ಬರುತ್ತೆ. ಹಿಂದೆ ಭೇಟಿ ನೀಡಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಳಿ. ಈ ಒಂದು ಬಿಗಾಸ್ ಬೈಕ್ಗಳ ಬಗ್ಗೆ ಇದರ ಮಾಲೀಕರಾಗಿರುವಂತ ಸಂಜಯ್ ಮತ್ತು ಸುರೇಶ್ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಗ್ರೀನ್ ರೈಡ್ಸ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ನ ಬಿಗಾಸ್ ಶೋರೂಮ್ನ 2ನೇ ಒಂದು ಶಾಖೆಯನ್ನು ಇವತ್ತು ಅದ್ದೂರಿಯಾಗಿ ಓಪನ್ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆ ವ್ಯಾಪಾರ ಆಗೋ ಥರ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಏನು ಈಗ ಪೆಟ್ರೋಲು ಡೀಸೆಲ್ ಅಭಾವ ಒಂದು ಕೊರತೆ ಕಾಣಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಎಲೆಕ್ಟ್ರಿಕ್ ಶೋರೂಮ್ಗಳು ಅತಿ ಹೆಚ್ಚು ಓಪನ್ ಆಗಿ ಪರಿಸರ ಸ್ನೇಹಿಯಾದಂಥ ಒಂದು ವಾತಾವರಣನ ಈ ಸಂದರ್ಭದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಈ ಒಂದು ವ್ಯಾಪಾರ ಮಳಿಗೆ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೂ ಜನ ಇದನ್ನು ಜಿಗಣಿಯಲ್ಲಿ ಏನು ಒಂದು ಶೋರೂಮ್ ಮಾಡಿದ್ರು
ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿಯಾದಂಥ ಪ್ರೋತ್ಸಾಹನ ಇಲ್ಲೂ ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. Biggest dealer in the for Vigas showroom, and I will congrats Suresh and Sanjeev for this showrooms, and the product which we also used for our company was very good, and we almost have 4,000 vehicles. I suggest all the viewers to come and see, test drive and take the vehicle. ಕೂಡ್ಲು ಗೇಟ್ನಲ್ಲಿ ನಮ್ಮ ಸಂಜೀವ್ ಮತ್ತು ಸುರೇಶ್ ಅವರ ಬಿಗಾಸ್ ಕಂಪ್ನಿಯ ಎಲೆಕ್ಟ್ರಿಕಲ್ ಶೋರೂಮ್ನ 2ನೇ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಹಿಂದ್ಗಡೆ ನಮ್ಮ ಜಿಗಣಿಯಲ್ಲಿ ಓಪನ್ ಮಾಡಿದರು. ಈಗ ಕೂಡ್ಲು ಗೇಟ್ನ ಈ ಸುತ್ತಮುತ್ತ ಜನತೆಗೆ ಬಿಗಾಸ್ ಕಂಪ್ನಿ ಎಲೆಕ್ಟ್ರಿಕಲ್ ಶೋರೂಮನ್ನು ಓಪನ್ ಮಾಡಿದ್ದಾರೆ. ಇದರ ಸದುಪಯೋಗ ಈ ಕೂಡ್ಲು ಗೇಟ್ ಹಾಗೂ ಸುತ್ತಮುತ್ತ ಬೊಮ್ಮನಹಳ್ಳಿ ಸುತ್ತಮುತ್ತ ಇರುವಂಥ ಸಾಮಾನ್ಯ ಜನರು ಹಾಗೂ ಜನಸಾಮಾನ್ಯರು ಇದನ್ನ ಸದುಪಯೋಗ ಪಡ್ಕೊಬೇಕಾಗಿ ಕೇಳ್ತೀವಿ. ಏನೀಗ ಪ್ರಪಂಚದಲ್ಲಿ ಯುದ್ಧ ಇನ್ನೂ ಸುಮಾರು ನಡೀತಾ ಇದೆ ಯುದ್ಧಗಳು, ಅದರಿಂದ ಪೆಟ್ರೋಲು ಮತ್ತು ಡೀಸೆಲ್ನ ರೇಟ್ಗಳು ಜಾಸ್ತಿ ಆಗ್ತಾಯಿದೆ. ಇಡೀ ಪ್ರಪಂಚನೇ ಇವತ್ತು ಎಲೆಕ್ಟ್ರಿಕಲ್ ಉದ್ಯಮದ ಕಡೆ ಕಣ್ಣೆತ್ತಿ ನೋಡೋ ರೀತಿಯಾಗಿದೆ. ಅದೇ ರೀತಿ ನಮ್ಮ ದೇಶದಲ್ಲೂ ಎಲೆಕ್ಟ್ರಿಕಲ್ ಉದ್ಯಮಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಉತ್ತೇಜನ ಕೂಡ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲೆಕ್ಟ್ರಿಕಲ್ ಶೋರೂಮ್ಗಳು ಹಾಗೂ ಎಲೆಕ್ಟ್ರಿಕಲ್ ಕಾರು, ಬೈಕು ಈ ಥರ ಶೋರೂಮ್ಗಳನ್ನ ಜನಸಾಮಾನ್ಯರು ಅತಿ ಹೆಚ್ಚು ಉಪಯೋಗಿಸೋ ಮುಖಾಂತರ ಈ ಒಂದು ವಾತಾವರಣಕ್ಕೆ ಪರಿಶುದ್ಧವಾದ ಗಾಳಿ ಹಾಗೂ ಏನಿದು ಹೊಗೆ ರಹಿತ ವಾತಾವರಣ ಸೃಷ್ಟಿ ಮಾಡಬೇಕಾಗಿ ಕೇಳ್ಕೊತೀವಿ. ಆದ್ದರಿಂದ ಈ ಥರ ಎಲೆಕ್ಟ್ರಿಕಲ್ ಶೋರೂಮ್ಗಳನ್ನ, ಬೈಕ್ಗಳನ್ನ ಅತಿ ಹೆಚ್ಚು ತಗೊಳ್ಳೋದ್ರ ಮುಖಾಂತರ ಉತ್ತೇಜನ ಕೊಡಿ ಹಾಗೂ ನಮ್ಮ ಸ್ನೇಹಿತರಿಗೆ ಒಳ್ಳೆಯದಾಗಲಿ. ಇದೇ ರೀತಿ ಇನ್ನೂ ಒಂದು 10 ಶೋರೂಮ್ಗಳು ಓಪನ್ ಮಾಡಲಿ, ಅವರು ಇನ್ನೂ ಚೆನ್ನಾಗಿ ಇದಾಗಲಿ ಅಂತ ಕೋರ್ಕೊಳ್ತೀವಿ. ಈಗ ಸಂಸ್ಥೆ ವತಿಯಿಂದ 2ನೇ ಮಳಿಗೆಯನ್ನಾಗಿ ಇವತ್ತು ಈ ಶೋರೂಮ್ ಉದ್ಘಾಟನೆ ಆಗಿದೆ. ಇದಕ್ಕೆ ನಮ್ಮ ಸುರೇಶ್ ಅವರು ಮತ್ತು ಸಂಜೀವ್ ಅವರು ಭಾಳ ಚೆನ್ನಾಗಿ ಹೊಂದ್ಕೊಂಡು ಇದನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅವರು ಆಕಾಶದ ಎತ್ತರಕ್ಕೆ ಬೆಳೀಲಿ. ಮತ್ತು ಈ ಶೋರೂಮು ಟೂ ವೀಲರು ಭಾಳ ಒಳ್ಳೆ ಟೂ ವೀಲರ್ ಕೊಡ್ತಿದ್ದಾರೆ. ಇವರು ಭಾಳ ಕಡಿಮೆ ರೇಟಲ್ಲಿ ಒಳ್ಳೆ ಟೂ ವೀಲರ್ ಇರೋದ್ರಿಂದ ಇಲ್ಲಿನ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು. ಮತ್ತು ಹುಡುಗರು ಸರ್ವಿಸ್ ಅಷ್ಟೇ ಭಾಳ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ತಗೋಬೇಕಂತ ನಾನು ಇಷ್ಟಪಡ್ತೀನಿ. ಒಟ್ನಲ್ಲಿ ಭವಿಷ್ಯದ ಬೈಕ್ಗಳಂತಲೇ ಖ್ಯಾತಿ ಗಳಿಸಿರುವಂಥದ್ದು ಇವಿ ಬೈಕ್ಗಳು. ಇವಿ ಬೈಕ್ಗಳಿಗೆ ಪೆಟ್ರೋಲ್ ಹಾಕೋಂತಿಲ್ಲ, ಮೇಂಟೆನೆನ್ಸ್ ಝೀರೋ. ಕೇವಲ ಚಾರ್ಜಿಂಗ್ ಮಾಡಿ ಈ ಒಂದು ಬೈಕ್ಗಳನ್ನ ಚಲಾಯಿಸಬಹುದು. ಅತ್ಯಂತ ಪರಿಸರ ಸ್ನೇಹಿ ಆಗಿರುವಂತ ಈ ಒಂದು ಬಿಗಾಸ್ಗೆ ಹಿಂದೆ ಭೇಟಿ ನೀಡಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.